ದಿವ್ಯ ಚರಣಾರವಿಂದಗಳಿಗೆ ನನ್ನ ಅನಂತ ಅನಂತ ಕೋಟಿ ದಂಡವತ ಪ್ರಣಾಮಗಳನ್ನು ಸಲ್ಲಿಸಿ ತತ್ಸ್ವರೂಪರೇ ಆಗಿರುವಂತಹ ಸದ್ಗುರು ಸಮರ್ಥ ಗಣಪತರಾವ್ ಮಹಾರಾಜರ ದಿವ್ಯ ಚರಣಾರವಿಂದಗಳಿಗೂ ನನ್ನ ಅನಂತ ಅನಂತ ಕೋಟಿ ದಂಡವತ ಪ್ರಣಾಮಗಳನ್ನು ಸಲ್ಲಿಸಿ ಗ್ರಾಮ ದೇವತೆ ಭಕ್ತಾಗ್ರಣಿ ಮಾರುತಿರಾಯನ ದಿವ್ಯ ಚರಣಾರವಿಂದಗಳಿಗೂ ನನ್ನ ಅನಂತ ಅನಂತ ಕೋಟಿ ದಂಡವತ ಪ್ರಣಾಮಗಳನ್ನು ಸಲ್ಲಿಸಿ ಸಿದ್ಧಿಪುರುಷ ಅವಧೂತೇಶ್ವರರ ದಿವ್ಯ ಪಾದಾರವಿಂದಗಳಿಗೆ ನಮಸ್ಕರಿಸಿ ಇವತ್ತಿನ ಒಂದು ಈ ಕಾರ್ಯಕ್ರಮದ ಅಧಿಪತಿಗಳಾಗಿರುವಂತಹ ನಮ್ಮ ಗುರುಬಂಧು ರಂಗನಗೌಡರ ತಂದೆ ತಾಯಿಗಳ ಚರಣಾರವಿಂದಗಳಿಗೂ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳನ್ನು ಸಲ್ಲಿಸಿ ಇಂಥ ಒಂದು ಅಪೂರ್ವವಾದಂತಹ ಕಾರ್ಯಕ್ರಮದಲ್ಲಿ ಕೂಡಿರುವಂತಹ ಎಲ್ಲ ಗುರುಬಂಧುಗಳಿಗೆ ಗುರು ಭಗಿನಿಯರಿಗೆ ಎಲ್ಲರಿಗೂ ನನ್ನ ಶಿರಸಾಷ್ಟಾಂಗ ನಮಸ್ಕಾರ ಸಲ್ಲಿಸಿ ನಾವು ನೀವುಗಳೆಲ್ಲ ಸದ್ಗುರುಗಳ ಒಂದು ಕೃಪೆಯಿಂದ ಮತ್ತೊಮ್ಮೆ ಜೀವನದ ಸತ್ಯವನ್ನು ತಿಳ್ಕೊಳ್ಳುವಂತಹ ಇಂಥ ಒಂದು ಅಪೂರ್ವವಾದ ಸಮಯದಲ್ಲಿ ಉಪಸ್ಥಿತರಿದ್ದೆವು. ಇದು ನಮ್ಮ ಭಾಗ್ಯ, ಬರೇ ಭಾಗ್ಯ ಅಲ್ಲ, ಅಹೋ ಭಾಗ್ಯ. ಅಂದ್ರೆ ಮನುಷ್ಯ ಜನ್ಮ ಎದಕ್ಕೆ ಹುಟ್ಟ್ಯದ ಅನ್ನುವಂಥದ್ದು ವಿಚಾರ ಮಾಡಿದ್ರೆ ಭಾಗವತ ಕೃಷ್ಣ ಪರಮಾತ್ಮ ಹೇಳ್ತಾನ, ನಿಜಾತ್ಮ ಪ್ರಾಪ್ತಿಲಾಗೋ ನೀ ದೇವೇ ಕೇಲೆ ಮನುಷ್ಯ ಯೋನಿ ಅಂತ. ಏಕನಾಥ್ ಮಹಾರಾಜರು ಭಾಗವತದ 11ನೇ ಸ್ಕಂದನ್ಯಾಗ ಹೇಳುವತ್ನ್ಯಾಗ ಕೃಷ್ಣ ಪರಮಾತ್ಮ ಉದ್ಧವಗೆ ಏನು ಹೇಳ್ತಾನ, ನೋಡಪ್ಪ ಉದ್ಧವ, ಈ ಮನುಷ್ಯ ಜನ್ಮ ಯಾವ ಕಾರಣಕ್ಕಾಗಿ ನಿರ್ಮಾಣ ಮಾಡೀನಿ ಅಂದ್ರೆ ನಿಜಾತ್ಮ ಪ್ರಾಪ್ತಿಲಾಗೋನಿ ದೇವೇ ಕೇಲೆ ಮನುಷ್ಯ ಯೋನಿ, ಆತ್ಮ ಪ್ರಾಪ್ತಿಗಾಗಿ ಮನುಷ್ಯ ಜನ್ಮ ನಿರ್ಮಾಣ ಆಗ್ಯದ ಅಂತ ಹೇಳ್ತಾವ. ಅಂದ್ರೆ ನಮ್ಮ ಸ್ವರೂಪ ಸಾಕ್ಷಾತ್ಕಾರ ಮಾಡ್ಕೋ ಉದ್ದೇಶಕ್ಕಾಗಿ 84 ಲಕ್ಷ ಜೀವರಾಶಿಯ ಕೊನೆಗೊಮ್ಮೆ ಅರಿವಿನ ಜನ್ಮ ಯಾಕೆ ನಾ ಇದನ್ನ ತಯಾರು ಮಾಡಿದ್ನಿ ಅಂದ್ರೆ ಎಲ್ಲಿಂದ ನೀನು ಬಂದು ಆ 3 ಸ್ಥಾನಕ್ಕೆ ಹೋಗಿ ಮುಟ್ಟಬೇಕಾಗಿದ್ದು. ನೀನು ಆ ಮುಟ್ಲಿಕ್ಕೆ ಏನು ತಿಳ್ಕೋಬೇಕು, ಆ ಒಂದು ಏನು ವಿಶೇಷ ಶುದ್ಧವಾದಂತಹ ಜ್ಞಾನ ಏನದಲ್ಲ, ಅದು ಈ ಜನ್ಮದಾಗ ಮಾತ್ರ ನಿನಗೆ ಅದು ಆ ಒಂದು ಲಾಭ ಆಗ್ಲಿಕ್ಕೆ ಸಾಧ್ಯ. ಅದಕ್ಕೆ ಅರಿವಿನ ಜನ್ಮ ಸಾರಾಸಾರ ವಿಚಾರ ಮಾಡುವಂತಹ ಈ ಅಮೂಲ್ಯವಾದಂತಹ ಜನ್ಮ ಕೊಟ್ಟನೆ ಅಂತಾರ. ಅದಕ್ಕೆ ನಿಜಾತ್ಮ ಪ್ರಾಪ್ತಿಲಾಗೋನಿ ದೇವೇ ಕೇಲೆ ಮನುಷ್ಯ ಯೋನಿ. ಖರೆ ಏನಾಗಿಬಿಟ್ಟದಂದ್ರೆ ತ್ಯಾ ದೇವಾಚೆ ವಿಶ್ವಾಸ ಬಿಡುವುನಿ. ಯಾವ ಒಂದು ವಿಶ್ವಾಸ ಇಟ್ಟು ಈ ಒಂದು ಜನ್ಮವನ್ನು ಭಗವಂತ ನಮಗೆ ಕಳ್ಸ್ಯಾನ ಮಾಡಿ ನಮಗೆ ಈ ಜನ್ಮದಾಗ ಬಿಟ್ಟಲ್ಲ, ಅವನು ವಿಶ್ವಾಸ, ಅವ ಏನು ವಿಶ್ವಾಸ ಇಟ್ಟಿದ್ದ, ಆತ್ಮ ಪ್ರಾಪ್ತಿಯನ್ನು ಮಾಡ್ಕೊ. ನೀನು ನಿಜವಾಗಿಯೂ ನೀನು ಯಾರು ಅನ್ನುವಂಥದ್ದು ಅರಿ, ಮಹಾತ್ಮರ ಸಂಘದೊಳಗಿರು, ಸದ್ಗುರುಗಳಿಂದ ಅನುಗ್ರಹಿತನಾಗು, ಅವರು ಹೇಳಿದಂತಹ ವಿಚಾರಗಳನ್ನು ಮನಸ್ಸುಗೊಟ್ಟು ಶ್ರವಣ ಮಾಡು, ಶ್ರವಣ ಮಾಡಿದ್ದನ್ನು ಮನನ ಮಾಡು, ಮನನ ಮಾಡಿದ್ದನ್ನು ನಿಧಿಧ್ಯಾಸಕ ಜೀವನದೊಳಗನ್ನು ಅಳವಡಿಸಿಕೊಂಡು ನಡಿ. ಆವಾಗ ನೀನು ಯಾರು ಅನ್ನುವಂಥದ್ದು ಗೊತ್ತಾಗ್ತಂತರು. ಇರ್ಲಿಕ್ಕಂದ್ರ ಕೇವಲ ನಿನ್ನ ನಾಮ ರೂಪಾದಿಗಳನ್ನಷ್ಟೇ ಪ್ರೇಮ ಮಾಡ್ತೀಯಂತಾರು. ಅಜ್ಞಾನಿ ಅಲ್ಲವೇ ಜೀವನೇ ಅಂತ ನಿಜಗುಣ ಸೇವಕಗಳಂತಾರ, ನಿನಗೆ ಸುಜ್ಞಾನಿ ಅನ್ನುವರೇ ಶಾಣೆ ಅಂತಾರ. ನಾವು ತಿಳ್ಕೊಂಡೇವು ನಾವು ಭಾಳ ಶಾಣ್ಯಾರ ಅಂತೇಳಿ. ಜ್ಞಾನಿಗಳಂತಾರ ಚೈತನ್ಯ ರೂಪನಾಗಿರ್ದು, ನೀ ಯಾವ್ದು ಏನಿದ್ದಿ ಚೈತನ್ಯ ರೂಪನಾಗಿರ್ದು ಜಡ ಪಂಚಭೂತ ದೇಹವಿದು ನಾನೆಂಬೆ, ಭೂತ ನಿರ್ಮಲ ನಿಜ ತತ್ವಮಯನಾಗಿ ಸೂತಕಾದಿ ವಿಧಿಗಳ ಪಿಡಿದಿರುಪೆ, ಜೀವನೇ ಅಜ್ಞಾನಿಯಲ್ಲವೇ. ಚಿತ್ತೊಂದಿಯದು ಗುರು ಶಂಭುಲಿಂಗವೆಂದು ಉತ್ತಮ ಶ್ರುತಿ ಸಾರುತ್ತಿರೆ, ಮತ್ತೆ ನೀನೋರ್ವನೆಂದು ಬರಿದು ಮೋಹಿಸುತ್ತಿರುವೆ ನಾಮರೂಪಾದಿಗಳನ್ನು, ಅಜ್ಞಾನಿಯಲ್ಲವೇ ಜೀವನೇ. ಬಂದು ಉದ್ದೇಶ ಮರ್ತು ಬಿಟ್ಟೇವಲ್ಲ ನಾವಂತಾರ. ಈ ಜನ್ಮದಾಗ ನಾವು ಆಲಸ್ತನ ಮಾಡಿದೇವೆ ಅಂದ್ರೆ ಏನಾಗ್ತದ? ಮಾರ್ಗ ಸಿಕ್ಕದ, ಸತ್ಸಂಗ ಸಿಕ್ಕದ, ಸದ್ಗುರುಗಳಿಂದ ಅನುಗ್ರಹಿತರಾಗ್ಯವು, ಮಹಾತ್ಮರ ಬೋಧನೆಯನ್ನು ಕೇಳುವಂಗ ಎಲ್ಲಾ ರೀತಿಯ ಅವಯವಗಳು ಸಜ್ಜಿಟ್ಟನ ಭಗವಂತ. ನೀವು ಸತ್ಸಂಗಕ್ಕೆ ಹೋಗಬಹುದು, ಸತ್ತಾಗಳಿಗೆ ಹೋಗಬಹುದು, ದಿಂಡಿ ಪಾದಯಾತ್ರೆಯನ್ನು ಮಾಡಬಹುದು.
ಆಮೇಲೆ ಮಹಾತ್ಮರು ಹೇಳಿದಂತಹ ವಿಚಾರಗಳನ್ನ, ಅವ್ರು ಹೇಳಿದಂತಹ ವಿಚಾರಗಳನ್ನು ಕೇಳಲಿಕ್ಕೆ ಎರಡು ಕಿವಿ ಕೊಟ್ಟಾನ. ಭಗವಂತನ ನಾನಾ ರೂಪಗಳನ್ನು ನೋಡ್ಲಿಕ್ಕೆ ಕಣ್ಣು ಕೊಟ್ಟಾನ. ಸಮರ್ಥರಂತಾರ ಸಾಂಗನರ ದೇಹ ಜೋಡಲೆ, ಎಲ್ಲ ಅಗ್ನಿ ಪದ್ಧತಿರು ಜೋಡಿಸಿ ಕಳಿಸ್ಯಾನ ಭಗವಂತ ನಮಗ. ಸಾಂಗ ನರದೇಹ ಜೋಡಿಲೆ, ಕೈಯ ಕಾಲ ಕಣ್ಣ ಮೂಗ ಕಿವಿ ಹಲ್ಲ ಒಂದರ ಎಲ್ಲ ಶರೀರ ಅಗ್ನಿ ಪದ್ಧತಿರು ಜೋಡಿಸ್ಯಾನ ಕೊಡಪಣ್ಣ. ಸಾಂಗ ನರದೇಹ ಜೋಡಿಲೆ आणि ಪರಮಾರ್ಥ ಬುದ್ಧಿ ವಿಸರಲೆ. ಖರೆ ಏನಾಗ್ಯದ, ಪರಮಾರ್ಥ ನಾನು ಎದಕ್ಕೆ ಬಂದನನು ಅಂತ ಮರ್ತೀವಿ. आणि ಪರಮಾರ್ಥ ಬುದ್ಧಿ ವಿಸರಲೆ, ಅದಕ್ಕೆ ಸಮರ್ಥ ಅಂದ್ರು ತೇ ಮೂರ್ಖ ಕೈಸೇ ಭ್ರಮಲೆ ಮಾಯಾಜಾಳಿ. ಆ ಮೂರ್ಖ ಹೆಂಗ ಇಲ್ಲಿ ಬಂದ ಮಾಯಾಜಾಲದೊಳಗೆ ಸಿಕ್ಕೊಂಡು ಕೂತಾನ. ತಾನ ತನ್ನ ಹೇಂತಂತಾನ, ತನ್ನ ಮಕ್ಕಳಂತಾನ, ತಾ ಗಳಿಸಿದ್ದನ್ನ ನೆನೆಸ್ತಾನ, ಮಂದಿ ಮುಂದೆ ಜಂಬು ಕೊಸಗೋತಾನ, ಎಲ್ಲ ಬಿಟ್ಟು ಹೋಗ್ತಾನ ಅನ್ನೋದು ಗೊತ್ತಿದ್ದು ಸಹಿತ ಅದನ್ನೇ ನಂಬಿಕೊಂಡು ಇವ ಆಯುಷ್ಯ ಮಾಡ್ಕೊಳ್ಳಿಕ್ಕತ್ತಲ್ಲ. ಇವ್ ಶಾಣೆ ಅಂತ ಹೆಂಗ ಅನ್ಬೇಕು ಮಾದೇವ? ಶಾಣೆ ಅಂತ ಹೆಂಗ ಅನ್ಬೇಕು? ಯಾವುದೋ ಅರ್ಥ ಇಲ್ಲ. ಶರೀರ ಸತಿ ಪುತ್ರ ನನ್ನವರೆಂದು ನಂಬಿರುವಿ, ಮರಣ ಕಾಲಕ್ಕೆ ನಿನ್ನ ಹಿಂದೆ ಬರುವರೆ. ಇವರೇ ನನ್ನವರಂತ ತಿಳ್ಕೊಂಡಿ ನೀ ಹೋಗೋತ್ನಾಗ ಬರ್ತಾರನು? ಬರುವುದಲ್ಲ. ನೀ ಹೋಗು ಕಾಲಕ್ಕ ಬರುದಿಲ್ಲ.